ಹೆಲೋ ಎವ್ರಿವನ್, ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಕೆಳಕಂಡ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ. ಸೊ ನೋಡಿ, ಗ್ರೂಪ್ ಬಿ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಗಳು ಒಟ್ಟು 42 ಹುದ್ದೆಗಳಿದ್ದಾವೆ. ಸಹಾಯಕ ಕೃಷಿ ಅಧಿಕಾರಿಗಳು 231 ಹುದ್ದೆಗಳಿದ್ದಾವೆ. ಗ್ರೂಪ್ ಬಿ ಹುದ್ದೆಗಳು ಉಳಿಕೆ ಮೂಲ ವೃಂದ. ಇದರಲ್ಲಿ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಗಳು 86 ಹುದ್ದೆಗಳಿದ್ದಾವೆ. ಸಹಾಯಕ ಕೃಷಿ ಅಧಿಕಾರಿಗಳು 586 ಹುದ್ದೆಗಳಿದ್ದಾವೆ. ಹಾಗೆಯೇ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 7/10/2024. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/11/2024. ಸೊ 1 ಮಂತ್ ಕೊಟ್ಟಿದ್ದಾರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು. ಹಾಗೆಯೇ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ನೀವು ನೋಡಿ ರಿಜಿಸ್ಟ್ರೇಷನ್ ಆಗಬೇಕು. ಫಸ್ಟ್ ರಿಜಿಸ್ಟ್ರೇಷನ್ ಆದ ನಂತರ ಲಾಗಿನ್ ಮಾಡಿ, ಅದಾದ ನಂತರ ನಿಮ್ಮ ಎಲ್ಲ ಡೀಟೇಲ್ಸ್ನ ನೀವು ಆನ್ಲೈನ್ ಮುಖಾಂತರ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆಯೇ ನೋಡಿ, kpsconline.karnataka.government.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗೆಯೇ ಇದ್ರ ಫೀಸು, ಇದ್ರ ಪ್ರೊಸೀಜರ್ ಎಲ್ಲನೂ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ ನೋಡಿ, ಶುಲ್ಕ ಬಂದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಕೊಟ್ಟಿದ್ದಾರೆ. ಹಾಗೆಯೇ ಪ್ರವರ್ಗ 2A 2B 3A 3B ಅವರಿಗೆ 300 ರೂಪಾಯಿ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಸೊ ಇವರು ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ ಇವರಿಗೆ. ಹಾಗೆಯೇ ಅರ್ಹತೆ ಷರತ್ತುಗಳನ್ನು ಭಾರತೀಯ ನಾಗರಿಕನಾಗಿರತಕ್ಕದ್ದು ಮೇನ್. ಆಯ್ಕೆ ವಿಧಾನ ಬಂದು ನೋಡಿ, ಇಲ್ಲಿ ಒಂದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್. ನಿಮ್ಗೆ ಯಾವ ರೀತಿ ಅಂದರೆ, ನೀವು ಎಕ್ಸಾಮ್ಸ್ ನಡೆಸ್ತಾರೆ, ಅದರಲ್ಲಿ ನೀವು ಹೈಯೆಸ್ಟ್ ಸ್ಕೋರ್ ಮಾಡಿರೋರಿಗೆ ಈ ಒಂದು ಹುದ್ದೆಗೆ ತಗೋತಾರೆ ಅಂತ ಕೊಟ್ಟಿದ್ದಾರೆ. ಹಾಗೆ ಮೊದಲನೇದು ಬಂದು ಕಡ್ಡಾಯ ಕನ್ನಡ ಪರೀಕ್ಷೆ. ಸೊ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ಮಾತ್ರ ನೆಕ್ಸ್ಟು ನಿಮ್ಮ ಮೇನ್ ಎಕ್ಸಾಮ್ಗೆ ತೊಗೊಳ್ಳೋದು. ನೋಡಿ, ಇಲ್ಲಿ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಇದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನ ಗಳಿಸಲೇಬೇಕು. ನೀವು 50ಕ್ಕಿಂತ ಎಷ್ಟಾದರೂ ಗಳಿಸಲಿ, ಮಿನಿಮಮ್ 50 ಇದ್ದರೆ ನೀವು ನೆಕ್ಸ್ಟು ಎಕ್ಸಾಮ್ಗೆ ಎಲಿಜಿಬಲ್ ಇರುತ್ತೆ, ಅಂದರೆ ಮೇನ್ ಎಕ್ಸಾಮ್ಗೆ. ಓಕೆನಾ? ಇದು ಪ್ರಿಲಿಮಿನರಿ ಎಕ್ಸಾಮ್ ಥರ ಮಾಡ್ತಾರೆ. ಈ ರೀಸೆಂಟಾಗಿ VA ಹುದ್ದೆಗೆ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗೆ ರೀಸೆಂಟಾಗಿ ಮಾಡಿದ್ರೆ, ಅದು ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆ ಮೊನ್ನೆ ಆಗಿತ್ತು. ರೀಸೆಂಟಾಗಿ 1 ವೀಕ್ ಆಗಿದೆ. ಸೇಮ್ ಇದಕ್ಕೂ ಈಗ ಅದೇ ರೀತಿಯೇ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಇಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ನೀವು ಈ ಒಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡಿ, ಇದರಲ್ಲಿ ಒಟ್ಟು 300 ಅಂಕಗಳ 2 ಲಿಖಿತ ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಇದರಲ್ಲಿ ನೋಡಿ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೋಡಿ, ನೀವೇನಾದರೂ ತಪ್ಪಾದ ಉತ್ತರಕ್ಕೆ ನೀವು ಏನಾದರೂ ತಪ್ಪಾದ ಉತ್ತರಕ್ಕೆ ಪ್ರಶ್ನೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳಲ್ಲಿ 4/1 ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೀವು ನೋಡಿಕೊಂಡು ಆನ್ಸರ್ ಮಾಡಿ. ಹಾಗೆಯೇ ಜನರಲ್ ಪೇಪರ್ ನೋಡಿ, ಇಲ್ಲಿ 300 ಮಾರ್ಕ್ಸಿಗಿರುತ್ತೆ. 1.5 hour ಡ್ಯೂರೇಷನ್ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಪೇಪರ್ 300 ಮಾರ್ಕ್ಸ್ ಇರುತ್ತೆ. ಇದು 2 hours ಇರುತ್ತೆ. ಓಕೆನಾ? ನಾನು ಸಿಲೆಬಸ್ ನಾನು ತಿಳಿಸ್ಕೊಡ್ತೀನಿ. kpsc.kr.nic.in ಸಿಲೆಬಸ್. ಇದರಲ್ಲಿ ನೀವು ಸಿಲೆಬಸ್ ಯಾವೆಲ್ಲ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆಯೇ ಇದರಲ್ಲೂ ಕೂಡ ನೋಡಿ, ಇಲ್ಲೂ ಕೊಟ್ಟಿದ್ದಾರೆ ಶೇಕಡ ಕನಿಷ್ಠ ನೀವು 35% ಅಂಕಗಳನ್ನು ಗಳಿಸೋದು ಕಡ್ಡಾಯವಾಗಿರ್ತದೆ. ಯಾವುದರಲ್ಲಿ? ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 35% ಅಂತ ಅಂದರೆ ಅದೇ 50 ಮಾರ್ಕ್ಸ್ ನೀವು ಕಂಪಲ್ಸರಿ ತೊಗೊಳ್ಳೇಬೇಕಾಗುತ್ತೆ. ಹಾಗೆಯೇ ಇಲ್ಲಿ ನೋಡಿ, ಈ ಒಂದು ಹುದ್ದೆಗೆ ಆಫ್ಲೈನ್ ಮುಖಾಂತರ ಅಕಸ್ಮಾತ್ ಏನಾದರೂ ಮಾಡಿದರೆ OMR ಟೈಪ್ ಇರ್ತೈತೆ, ಅಥವಾ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಮಾಡ್ತಾರೆ. ಇದನ್ನು ಚಾಯ್ಸ್ ಮಾಡೋರು KPSCನೇ ಇದನ್ನು ನಿರ್ಧಾರ ತೊಗೊಳುತ್ತೆ. ಹಾಗೆಯೇ ಇದರಲ್ಲಿ ಮಾಕ್ ಟೆಸ್ಟ್ ಕೂಡ ಇರುತ್ತೆ. ಮಾಕ್ ಟೆಸ್ಟ್ಗೆ ಅಪ್ಲೈ ಮಾಡೋರು ಎಲಿಜಿಬಲ್ ಪ್ರವರ್ಗ 2A 2B OBC ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದು. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಅಂತ ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ನೀವು ಒಂದು ಅಡ್ಮಿಟ್ ಕಾರ್ಡ್ ತೊಗೊಂಡೋಗ್ಬೇಕಾಗುತ್ತೆ ಆನ್ಲೈನ್ ಇದು ಎಕ್ಸಾಮ್ ಬರೆಯೋದಕ್ಕೆ. ಹಾಗೆಯೇ ಒಂದು ಆಧಾರ್ ಕಾರ್ಡು ಕೂಡ, ನಿಮ್ಮ ಒಂದು ID ಕಾರ್ಡ್ಸ್ ತೊಗೊಂಡೋಗಿರ್ಬೇಕಾಗುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ ಅಂತ ಕೊಟ್ಟಿದ್ದಾರೆ. ನೋಡಿ, ವಯೋಮಿತಿ ಬಂದು ಸಾಮಾನ್ಯ ಅರ್ಹತೆಯವರಿಗೆ 38 ವರ್ಷ, ಪ್ರವರ್ಗ 2A 2B 3A 3B ಅವರಿಗೆ 41 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 43 ವರ್ಷ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ 3 ವರ್ಷಗಳ ಒಂದು ಬಾರಿಗೆ ಒಂದು ಬಾರಿಗೆ ಅನ್ವಯಿಸಿದ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆ ಇರುತ್ತದೆ. ಇದು ಸಾಮಾನ್ಯ ಅರ್ಹತೆ ಬಂದು 35 ಇತ್ತು. ಇವರು ಅದನ್ನು 38 ವರ್ಷಕ್ಕೆ ಮಾಡಿದ್ದಾರೆ.
ಕೋವಿಡ್ ಇರೋದ್ರಿಂದ ಆ ಒಂದು ಇದನ್ನು ಈ ಥರ ಒನ್ ಟೈಮ್ ಆಗಿ 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಹಾಗೆಯೇ ನೋಡಿ ಇಲ್ಲಿ ಹುದ್ದೆ ಪದನಾಮ ಕೃಷಿ ಅಧಿಕಾರಿಗಳು, ಇದಕ್ಕೆ ವೇತನ ಶ್ರೇಣಿ ಬಂದು 43,100ರಿಂದ 83,900ವರೆಗೂ ಇರುತ್ತೆ. ಹಾಗೆಯೇ ವಿದ್ಯಾರ್ಹತೆ ಬಂದು BSc ಅಥವಾ BSc ಕೃಷಿ ಅಂತ ಕೊಟ್ಟಿದ್ದಾರೆ, ಅದು BSc ಆನರ್ಸ್ ಕೃಷಿ. ಹೈದರಾಬಾದ್ ಕರ್ನಾಟಕದಿಂದ 7 ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ. ಹಾಗೆಯೇ 29 ಹುದ್ದೆಗಳು ಇದ್ದಾವೆ. ಕೃಷಿ ಅಧಿಕಾರಿಗಳಿಗೆ ವೇತನ ಶ್ರೇಣಿ 43,100ರಿಂದ 83,900. ಇದರಲ್ಲಿ ವಿದ್ಯಾರ್ಹತೆ ಬಂದು ನೋಡಿ BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, BTech BSc ಆಹಾರ ತಂತ್ರಜ್ಞಾನ, ಕೃಷಿ ಮಾರುಕಟ್ಟೆ, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕೃಷಿ ಜೈವಿಕ ತಂತ್ರಜ್ಞಾನ, ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, BSc BTech ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸಹಾಯಕ ಕೃಷಿ ಅಧಿಕಾರಿಗಳಿಗೆ ನೋಡಿ 40,900ರಿಂದ 78,200ವರೆಗೂ ಇರುತ್ತೆ. ಇದಕ್ಕೆ ವಿದ್ಯಾರ್ಹತೆ ಬಂದು BSc ಕೃಷಿ ಅಥವಾ BSc ಆನರ್ಸ್. ಸೈನ್ಸ್ BSc BTech ಮಾಡಿರೋರು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಇರ್ತಾರೆ, ಇವರು ಅಪ್ಲೈ ಮಾಡ್ಬೋದು. ಓಕೆನಾ. ಈ ಒಂದು ವಿಡಿಯೋ ನಿಮಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಇಷ್ಟ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಜಾಬ್ ಅಪ್ಡೇಟ್ಸ್ನ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಎರಡನ್ನೂ ತಿಳಿಸ್ಕೊಡ್ತೀನಿ. ಓಕೆನಾ. ಥ್ಯಾಂಕ್ ಯು.